ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆ ನಾಷ್ಟ ಅಡುಗೆ ಎಲ್ಲ ಮುಗಿಸಿ ಅವರು ಸ್ನಾನ ಆಗಿ ಅವ್ರದ್ದೆಲ್ಲ ರೆಡಿ ಮಾಡಿಂದೆ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಅಂದರೆ ಮಳೆ ಬಂದುಬಿಡ್ತು, ನನಗೂ ತುಂಬ ಸುಸ್ತಾಗೋಯಿತು, ಪಾತ್ರೆ ಎಲ್ಲ ತೊಳೆದಿರಲಿಲ್ಲ, ಹಂಗಾಗಿ ನನಗೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಕ್ಕೆ ಈಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವರು ಸ್ಕೂಲಿಗೆ ಹೋಗಿ ಬಂದಿಂದೆ ಮತ್ತು ಇದು ಸಾಯಂಕಾಲದ ವೀಡಿಯೋ ಆಗಿರುತ್ತೆ. ಯಾಕಂದರೆ ಅವು ಮನೆ ಚೇಂಜ್ ಮಾಡಿದ್ವಲ್ವ, ಬೇರೆದು ತೋಟದಿಂದ ಬಂದ್ವಲ್ವ, ಅದಕ್ಕೆ ಅವನ್ನೆಲ್ಲ ಏನೂ ಅಂಟಿಸಿರಲಿಲ್ಲ. ನಾನು ಕ್ಯಾಲೆಂಡ್ರ್ ಅವನ್ನೆಲ್ಲ ಅಂಟಿಸಿರಲಿಲ್ಲ, ನನಗೂ ಬಿಡುವು ಸಿಕ್ಕಿರಲಿಲ್ಲ. ನಾವು ಆಗಿ ಹೀಗೆ ಹೋಗಿದ್ವಲ್ಲ, ಹಂಗಾಗಿ ನಾವೇ ಅಂಟಿಸ್ತೀವಿ ಅಂತಂದೇಳಿ ಇವ್ರು ಮಾಡ್ತಾ ಕೂತ್ಕೊಂಡ್ರು. ಅವೆಲ್ಲ ಅವರೇ ಅಂಟಿಸಿರೋದು, ಇಬ್ಬರು ಸೇರಿ ಆ ಕೆಲಸ ಮಾಡ್ತಾಯಿದ್ದಾರೆ. ಡಬಲ್ ಟೇಪ್ ಇತ್ತು, ಅದನ್ನು ಇಬ್ಬರು ಸೇರಿ ಅಂಟಿಸ್ತಾ ಇದ್ದಾರೆ. ನಾನು ನೋಡೋಣ ಅಂತ ಸುಮ್ಮನೆ ಬಿಟ್ಟಿದ್ದೆ, ಸೊಪ್ಪು ಸೋಸ್ಕೊಂತ ಕೂತಿದ್ದೆ, ನಾನು ನೋಡೋಣ ಅಂತಂದೇಳಿ. ತಾವೇ ಮಾಡ್ತಾಯಿದ್ದಾರೆ ಆ ಕೆಲಸನ, ಅದಕ್ಕೆ ನಿಮ್ಗೆ ತೋರ್ಸೋಣ, ಖುಷಿಯಾಗುತ್ತೆ ನಿಮಗೂ ಕೂಡ ಅಂತಂದೇಳಿ. ಹಾಗೆ ಇದು ಬೋರ್ಡಿಂದ ಅವ್ರಿಗೆ ಸರಿ ಹೋಗಲಿಲ್ಲ, ಅದಕ್ಕೆ ಬೋರ್ಡಿಂದು ನಾನೇ ಹಾಕ್ಕೊಡೋಣ ಅಂತ ಹಾಕ್ಕೊಟ್ಟೆ. 4 ಮೂಲೆಗೆ ನಾನು ಹಾಕಿದೆ. ಆಮೇಲೆ ಆ ಕಡೆ ಈ ಕಡೆ ಕೆಳಗೆ ಮೇಲೆ ಅವನೊಂದು ಸ್ವಲ್ಪ ಅಂಟಿಸ್ತಾ ಇದ್ದ. ನಮ್ಮ ಸಣ್ಣವನು ದೊಡ್ಡವನು ಇಬ್ಬರು ಸೇರಿಕೊಂಡು ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಬ್ಬರು ಸೇರಿ ನಾನು ಮಾಡಲಿ ನೀನು ಮಾಡಲಿ ಅಂತ ಏನಿಲ್ಲ, ಯಾವುದೇ ಕೆಲಸ ಆಗಲಿ ನಾನೊಂದು ಮಾಡ್ತೀನಿ ನೀನೊಂದು ಮಾಡೋ ಅಂತಂದೇಳಿ ಅವರೇ ಹಂಚ್ಕೊಂಡು ಕೆಲಸ ಮಾಡ್ತಿರ್ತಾರೆ ಅವರು. ನಮ್ಮ ಸಣ್ಣವನಂತೂ ಅವ್ನು ಮಾತಾಡೋದು ದೊಡ್ಡ ದೊಡ್ಡ ಮಾತುಗಳೇ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾತಾಡ್ತಾನೆ. ಅವ್ನು ಮಾತಾಡೋದು ಒಂದೊಂದ್ಸಲ ನಮಗೆ ಬರೋಲ್ಲ. ಇಬ್ಬರು ಸೇರಿ ಕೆಲಸ, ಅವನು ಸಾಮಾನು ಎಲ್ಲ ಎತ್ತಿಟ್ಟ, ಇವನು ಕಸ ಅಂತಿದ್ದಾನೆ. ಇಬ್ಬರು ಹೇಳ್ಕೊಂಡೆ ಕೆಲಸ ಮಾಡ್ಕೊತಾರೆ. ಹಂಗೇನಿಲ್ಲ, ನನ್ನ ಮಕ್ಕಳು ನನಗಂತೂ ಒಂದೊಂದ್ಸಲ ನೋಡಿದ್ರೆ ಖುಷಿಯಾಗುತ್ತೆ. ಇವನು ಅವಳಿಗೆ ಹೇಳ್ಕೊಡ್ತಾಯಿದ್ದೀನಿ ಬರೆಯೋದು. ಅವನು ಒಂದೇ ಸರಿ ತಿದ್ದಿಸಿದ, ಇವಳು ಅದನ್ನ ನೆಕ್ಸ್ಟ್ ಟೈಮ್ ಬರದೇ ಬಿಟ್ಟಳು. ಖುಷಿ ಆಯಿತು. ಅವಳು ದೊಡ್ಡದೇ ಬರಲಿ ಸಣ್ಣದೇ ಬರಲಿ, ಈ ಏಜಿಗೆ ಅಷ್ಟೇ ಬರೆಯೋದು ನನಗಂತೂ ತುಂಬ ಖುಷಿ ಆಯಿತು ಅವಳು ಬರೆಯೋದು ನೋಡಿ. ಈಗ ನೋಡಿ ಅವಳೇ ಸಪ್ರೇಟ್ ಬರೀತಾಳೆ, 2 ಸಲ ಬರೀತಾಳೆ. ನೀವೇ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ನೋಡಿ. ಅಷ್ಟು ಈಗ ಅದು ಅಂತ ಅನಿಸ್ಕೊಳ್ತಲ್ವ, ನೀಟಾಗಿ ಬರುತ್ತೆ. ಇನ್ನೊಂದು ಸಲ ಕರೆಕ್ಟಾಗಿ ಬರೀತಾಳೆ. ಈಗೇನು ಖುಷಿ ಅವಳಿಗೆ, ನಾನು ಬರೆದ್ನಲ್ಲ ಅಂತ ಕುಣಿತಾಳೆ, ಒಂದೇ ಬರೆದು ಕುಣಿತಾಳೆ ನಾನು ಬರೆದೆ ಅಂತಂದೇಳಿ. ಮೋಟಿವೇಶನ್ ನಾವು ಒಂದು ಸ್ವಲ್ಪ ಕೊಟ್ನಿ ಅಂದರೆ ಮಕ್ಕಳಿಗೆ, ಅವರಿಗೆ ಖುಷಿಯಾಗಿ ಅವರು ಬರೀತಾರೆ ನೋಡಿ. ತಾನೇ ಬರೆದ್ಲು, ತುಂಬ ಖುಷಿಯಾಗುತ್ತೆ. ಹಾಗೆ ತಿದ್ದಿಸ್ತಾ ಇದ್ದ, ಅದನ್ನು ಬರಿತಿದ್ಲು, ಯಾಕೋ ಈ ಸರಿಗೆ ಬರೀಲಿಲ್ಲ, ಅದೇನು ಮೇಲೆ ಕರೆಕ್ಟಾಗಿ ತಿದ್ದುತ್ತಾಳೆ. ಅದನ್ನು ಅಂತ ಇಲ್ಲ, ಚೆನ್ನಾಗಿ ಮಾಡ್ತಾಳೆ. ನಾವೇನು ಹೇಳ್ಕೊಟ್ರು ಹೇಳ್ತಾಳೆ, ಖುಷಿಯಾಗುತ್ತೆ. ಈಗ 3 ವರ್ಷ ತುಂಬಿ 3.5 ವರ್ಷ ಆಯ್ತು ಅವಳಿಗೆ. ಜನವರಿ ಬಂದರೆ 3 ತುಂಬಿ 4 ಬೀಳುತ್ತೆ. ನಾನು ಒಂದು ಸ್ವಲ್ಪ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ, ಅದು ಅನ್ನಕ್ಕಿಟ್ಟು ಸಾರು ಬಿಸಿ ಇಟ್ಟೆ. ಅವಳು ಕರಿತಾ ಇದ್ಲು, ಮಮ್ಮಿ ನೋಡ್ಬಾ ನೀನು ನೋಡ್ಬಾ, ಇಲ್ಲಿ ಬಾ, ಮಾಡ್ಬಾ, ತೋರಿಸ್ಬಾ ಅಂತಂದೇಳಿ ನನಗೆ ಪೀಡಿಸ್ತಾ ಇದ್ಲು. ಅವನು ಇನ್ನೂ ಕಸವನ್ನೇ ಹೊಡಿತಾ ಇದ್ದ. ನಾನು ಅದು ಇನ್ನೊಂದು ಸಿಟಿ ಇತ್ತು, ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ದೆ. ಇವಳು ಬಾ ಅಂತ ಕರಿತಾ ಇದ್ಲು, ಇಲ್ಲಿ ಬಾ, ಇಲ್ಲಿ ಮುಂದೆ ನಿಂದ್ರು ಬಾ ಅಂತಂದೇಳಿ. ಅವನು ಕಸ ಹೊಡಿತಾ ಇದ್ನಲ್ಲ, ನಿಂದ್ರಬಾರ್ದು ಅಂತ ದೂರ ನಿಂತಿದ್ದೆ. ಆಮೇಲೆ ಎಲ್ಲ ಮುಗಿಸಿ ಚಾಪೆ ಹಾಸ್ಕೊಂಡು ತಾವು ಬರ್ಕೊಂತ ಕುಂತಿದ್ದಾರೆ ಇಬ್ಬರೂ. ಹೋಮ್ವರ್ಕ್ ಕೊಟ್ಟಿದ್ರಂತೆ, ಅದಕ್ಕೆ ಬರ್ರಿ ಊಟ ಮಾಡಿರಿ, ಊಟ ಮಾಡಿಂದ ಬರ್ರಿ ಅಂತ್ರಿ ಅಂದೆ. ಊಟ ಮಾಡಿ ಅವ್ರು ಬರಿತಾ ಕೂತರು. ನಮ್ಮದು ಎಲ್ಲ ಊಟ ಆಗಿ ಪಾತ್ರೆ ಎಲ್ಲ ತೊಳೆದಿಟ್ಟೆ. ಇದು ನಮಗೆ ಹೊಸ ಕಸ್ಟಮರ್, ಇವತ್ತು ಫಸ್ಟ್ ಡೇ ಕಸ್ಟಮರ್, ನನಗೆ ಫಸ್ಟ್ ಕಸ್ಟಮರ್ ಇವರು. ನಾಳೆ ನಿಮಗೆ ತೋರಿಸ್ತೀನಿ, ಹೆಂಗೆ ಕಟ್ಟಿಂಗ್ ಮಾಡ್ತೀನಿ, ಯಾವ ರೀತಿ ಹೊಲಿತೀನಿ, ಪ್ರತಿಯೊಂದು ಹೆಂಗೆ ಹೊಲ್ದಿದ್ದೀನಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಖುಷಿ ಆಯಿತು. ಫಸ್ಟ್ ಡೇ ಒಬ್ಬರು ಕಸ್ಟಮರ್ ಬಂದಿದ್ದಾರೆ ನನಗೆ ಇಲ್ಲಿ ಬಂದಿಂದ. ಇವ್ರದ್ದು ಬ್ಲೌಸು ಹೊಸ ದುಡಿಮೆ ಸ್ಟಾರ್ಟ್ ಆಯಿತು ಅಂದ್ಕೊತೀನಿ. ಹಿಂಗೆ ಎಲ್ಲರೂ ಬಂದು ಕೊಡಲಿ, ಇದರಿಂದ ನನಗೆ ಗೊತ್ತಾಗುತ್ತೆ ನಾನು ಚೆನ್ನಾಗಿ ಹೊಲಿದು ಅವ್ರಿಗೆ ಕೊಟ್ಟೆ ಅಂದರೆ ನನಗೆ ಬೇರೆ ಬೇರೆ ಕಸ್ಟಮರು ಕೂಡ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಾವು ಚೆನ್ನಾಗಿ ಹೊಲ್ಕೊಟ್ರೆ ಮುಂದೆ ಚೆನ್ನಾಗಿ ಹೊಲಿತಾರಲ್ಲ, ನಾವು ನೀಟಾಗಿ ಹೊಲ್ಕೊಟ್ರೆ ಚೆನ್ನಾಗಿ ಹೊಲಿತಾರಲ್ಲ ಅಂತಂದೇಳಿ ಕೊಡ್ತಿರ್ತಾರೆ. ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿ ನೀಟಾಗಿ ಹೊಲ್ಕೊಡ್ಬೇಕು, ಚೆನ್ನಾಗಿ ನನಗೂ ಒಂದು ದುಡಿಮೆ ಆಗಬೇಕು ಅಂತಂದೇಳಿ ಆಸೆಯಿಂದ ಮಾಡ್ತಾಯಿದ್ದೀನಿ. ಒಟ್ಟಿನಲ್ಲಿ ನಿಮಗೆ ನಾನು ಏನೇನು ಮಾಡ್ತೀನೋ ಅದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮುಂದೆಲ್ಲ ವೀಡಿಯೋದಲ್ಲಿ ಹಾಕ್ತಾ ಹೋಗ್ತೀನಿ. ನಾನು ಒಂದೆರಡು ದಾರಿ ಹುಡ್ಕೊಂಡಿದ್ದೀನಿ, ಅದಕ್ಕೆ ಅಮೌಂಟ್ ಬೇಕು, ನಾನು ಹಾಕೋಕ್ಕೆ
ಮಾಡೋಕ್ಕೆ ಎಲ್ಲಕ್ಕೂ ಅಮೌಂಟ್ ಬೇಕು. ಈ ಸದ್ಯ ಪರಿಸ್ಥಿತಿಯಲ್ಲಿ ನಮಗೆ ಅಮೌಂಟ್ ಇಲ್ಲ. ಅದಕ್ಕೋಸ್ಕರ ಮುಂದಿನ ತಿಂಗಳದನ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ ತಿಂಗಳಲ್ಲಿ ಏನಾರ ರೊಕ್ಕ ಅಡ್ಜಸ್ಟ್ ಆಯಿತು ಅಂದರೆ ಈ ತಿಂಗಳೇ ಸ್ಟಾರ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ನಿಮಗೆ ಲಾಂಗ್ ಆಗಬಾರ್ದು ನಾನು ಹಾಕೋದು, ನನಗೂ ಕೂಡ GB ಎಲ್ಲ ಬೇಕಲ್ವ ಅಪ್ಲೋಡ್ ಮಾಡೋಕ್ಕೆ. ಅದಕ್ಕೋಸ್ಕರ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಕಟ್ಟಿಂಗ್ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.